ಸರ್, AIADMK DMK ಸರ್ಕಾರ ಇದ್ದ ಅವಧಿಯಲ್ಲಿ ನೋ ಡೌಟ್ ಜಯಲಲಿತಾ ಅವರಿದ್ದ ಸಂದರ್ಭದಲ್ಲಿ ಒಂದು ಸುತ್ತಿನ ಮಾತುಕತೆ ಆಗಿತ್ತು. ಅದನ್ನು ಹೊರತುಪಡಿಸಿದ್ರೆ ಬಹುತೇಕ ನಾವು ಒಂದು ಟೇಬಲ್ನಲ್ಲಿ ಕರ್ನಾಟಕದ ಜೊತೆಯಲ್ಲಿ ಕೂರೋದಿಲ್ಲ ಅನ್ನೋ ರೀತಿಯಲ್ಲೇ ಇದ್ರು. ಜಯಲಲಿತಾ ಅವರು ಕೂತಿದ್ದು ಕೂಡ ಸುಪ್ರೀಂ ಕೋರ್ಟ್ನಿಂದ ನಿರ್ದೇಶನ ಇತ್ತು ಅನ್ನೋ ಕಾರಣಕ್ಕೆ. ಆ ನಿಟ್ಟಿನಲ್ಲಿ ನೋಡಿದ್ರೆ ವಿಜಯ್ ಅವರು ಕಾಂಗ್ರೆಸ್ ಬೆಂಬಲದಿಂದ ಮುಖ್ಯಮಂತ್ರಿ ಆಗಿದ್ದಾರೆ ಅನ್ನೋ ಕಾರಣಕ್ಕೋ ಅಥವಾ ಅವರೇ ಸ್ವಯಂ ಪ್ರೇರಿತರಾಗಿ ಇದಕ್ಕೆ ಮುಂದೆ ಬರ್ತಿದ್ದಾರೆ ಅಂತಲೋ ಒಂದು ಹೆಜ್ಜೆ ಮುಂದಿಟ್ಟಿದ್ದಾರೆ. ಅಲ್ಲಿಗೆ DK ಶಿವಕುಮಾರ್ ಅವರು ಕೂಡ ತಮ್ಮ ಕನಸಿನ ಯೋಜನೆಯತ್ತ ಒಂದು ಹೆಜ್ಜೆ ಮುಂದಿಟ್ಟಿದ್ದಾರೆ. ಬಿಜೆಪಿ ಹೇಗೆ ನೋಡುತ್ತಿದ್ದನ ಮೇಡಮ್? ಒಂದು ಈ ರೀತಿ ನೀರಾವರಿ ವಿಷಯದಲ್ಲಿ ಯಾವಾಗಲೂ ಅಷ್ಟೇ, ನಮ್ಮದೊಂದೇ ರಾಜ್ಯ ಅಲ್ಲ, ಪ್ರತಿ ರಾಜ್ಯದಲ್ಲೂ ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಅನ್ನತಕ್ಕಂಥ ನಿರಂತರವಾಗಿ ನಡ್ಕೊಂಬರ್ತದೆ. ಕಾವೇರಿ ಡಿಸ್ಪ್ಯೂಟ್ ಅನ್ನೋದು ಅದು ಇವತ್ತು ನಿನ್ನೆ ವಿಚಾರ ಅಲ್ಲ. 1824 ಗ್ರಿಫಿನ್ ಕಮಿಷನ್ ಅಂತ ಅವಾಗ ಸ್ಟಾರ್ಟ್ ಆಗಿದೆ. 1824 ಗ್ರಿಫಿನ್ ಕಮಿಷನ್ ಸ್ಟಾರ್ಟ್ ಆಗಿದೆ. ಅಲ್ಲಿಂದ 2007 ಟ್ರಿಬ್ಯುನಲ್, 2008 ಹೈ ತೀರ್ಪುವರೆಗೂ ಸಹ ಕಾವೇರಿ ಡಿಸ್ಪ್ಯೂಟ್ ಕಂಟಿನ್ಯೂ ಆಗಿ ಮಾಡ್ಕೊಂಬಂತು. ಆಮೇಲೆ 2007 ಮತ್ತು 2007 ತೀರ್ಪಿಗೆ ಮಾರ್ಪಾಡು ಮಾಡಿ 2018 ಹೈ ತೀರ್ಪನ್ನು ಬಂದಿದೆ. ಈ ಮಧ್ಯದಲ್ಲಿ ಮೇಕೆದಾಟು ಯೋಜನೆ ಒಂದು ನಾವು ಕುಡಿಯೋ ನೀರಿಗೆ ಒಂದು ಪ್ರಾಜೆಕ್ಟನ್ನು ಮಾಡ್ಕೋಬೇಕು ಅಂತೇಳಿ ರಾಜ್ಯ ಸರ್ಕಾರದ ಒಂದು ಪ್ರಪೋಸಲ್ ಆಯಿತು. ಪ್ರಪೋಸಲ್ ಆದಾಗ 2018 ಈ ಮೇಕೆದಾಟು ಯೋಜನೆ ಕುಡಿಯೋ ನೀರು ಮತ್ತು ವಿದ್ಯುತ್ ಉತ್ಪಾದನೆ 4.75 TMCಗೆ ಬರ್ತಕ್ಕಂಥ ನೀರಲ್ಲಿ ಎಕ್ಸಸ್ ಆಫ್ ವಾಟರ್ನಲ್ಲಿ ನಾವೊಂದು ಬ್ಯಾಲೆನ್ಸಿಂಗ್ ರಿಸರ್ವೈರ್ ಮಾಡ್ಕೋಬೇಕು. ಮೇಕೆದಾಟಲ್ಲಿ ಯಾವುದೇ ರೀತಿ ತಮಿಳುನಾಡಿಗೂ ತೊಂದರೆ ಆಗದೇ ಇರೋ ರೀತಿಯಲ್ಲಿ ವೇಸ್ಟೇಜ್ ಆಫ್ ವಾಟರ್ಸಲ್ಲಿ ನಾವು ಡ್ಯಾಮ್ ಮಾಡ್ಕೋಬೇಕು ಅನ್ನತಕ್ಕಂಥದ್ದು 2018 ಒಂದು ಫೀಸಿಬಿಲಿಟಿ ರಿಪೋರ್ಟ್ ಬಂತು. ಇದಕ್ಕೆ 2018 ಮೇನಲ್ಲಿ ಒಂದು ಇದಕ್ಕೊಂದು ಫೀಸಿಬಿಲಿಟಿ ರಿಪೋರ್ಟ್. ಆಮೇಲೆ 2019 DPR ಮಾಡಬೇಕು ಅಂತ ಹೇಳಿ ಬಂದಾಗ 2019 ಇದಕ್ಕೆ DPR ಆಯಿತು. 2018 ಕುಮಾರಸ್ವಾಮಿ ಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಬೆಂಬಲಿತ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ. 2019 BJP ಸರ್ಕಾರ ಇದಕ್ಕೊಂದು DPR ಬಂದಾಗ 2021 ಇದಕ್ಕೆ ವಿರುದ್ಧವಾಗಿ ತಮಿಳುನಾಡು ಇದ್ರಿಗೆ ಇಂಟೀರಿಯಂ ಅಪ್ಲಿಕೇಶನ್ ಹಾಕಿ ಒಂದು ಡಿಸ್ಪ್ಯೂಟ್ ಅನ್ನು ರೈಸ್ ಮಾಡ್ತು ಸುಪ್ರೀಂ ಕೋರ್ಟ್ 2021. ಆಮೇಲೆ ಇದಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಕೌಂಟರ್ ಆಗಿ ಏನು ಮಾಡಬೇಕು ರಾಜ್ಯ ಸರ್ಕಾರ ಅವತ್ತು ಮಾಡಿ 2022 ಮೇನಲ್ಲಿ ಇದಕ್ಕೇನಾಯಿತು, 1,000 ಕೋಟಿ ಬೊಮ್ಮಾಯಿಯವರು ರಿಸರ್ವ್ ಮಾಡಿ ಇಟ್ರು. ಇದಕ್ಕೆ ದುಡ್ಡನ್ನು ರಿಸರ್ವ್ ಮಾಡಿ ಇಟ್ರು. ಅಂದರೆ ಇದಕ್ಕೆ 1,000 ಕೋಟಿ ರಿಸರ್ವ್ ಮಾಡಿ ಮೇಕೆದಾಟು ಪ್ರಾಜೆಕ್ಟಿಗೆ ಮಾಡಬೇಕು. ಸರಿ, ದುರ್ದೈವ ಏನಾಯಿತು, 2022 ಜನವರಿ 11ನೇ ತಾರೀಕು 2022 ಜನವರಿ 11ನೇ ತಾರೀಕು ನಮ್ಮ ನೀರು ನಮ್ಮ ಹಕ್ಕು ಅಂತೇಳಿ ಮೇಕೆದಾಟಿಂದ ಒಂದು ಪಾದಯಾತ್ರೆ ಕಾಂಗ್ರೆಸ್ಸು DK ಶಿವಕುಮಾರ್ ನೇತೃತ್ವದಲ್ಲಿ ಈ ಯೋಜನೆ ಬಗ್ಗೆ ನಮ್ಮ ನೀರು ನಮ್ಮ ಪಾದಯಾತ್ರೆ ಮಾಡಿದಾಗ ಏನಾಯಿತು, ಆ ಎಲ್ಲ ವಿಡಿಯೋ ಕ್ಲಿಪ್ಪಿಂಗ್ಸ್ಗಳು, ಆ ಎಲ್ಲ ಪೇಪರ್ ಕಟ್ಟಿಂಗ್ಸ್ ತೊಗೊಂಡು ಮತ್ತೆ ಇನ್ನೊಂದು ಇಂಟೀರಿಯಂ ಅಬ್ಜೆಕ್ಷನ್ ಅಪ್ಲಿಕೇಶನ್ ಸುಪ್ರೀಂ ಕೋರ್ಟ್ ಅಲ್ಲಿ ಹಾಕಾಗಿದೆ. ಆದ್ಮೇಲೆ ಮೊನ್ನೆ ಸುಪ್ರೀಂ ಕೋರ್ಟ್ ಮೇಕೆದಾಟಿಗೆ ಕ್ಲಿಯರೆನ್ಸ್ ಕೊಟ್ಟಿದೆ. ಕೊಟ್ಟ ಮೇಲೆ ಇದಕ್ಕೆ ಸಂಬಂಧಪಟ್ಟಂತ ಈ ಫಿಸಿಬಿಲಿಟಿ ರಿಪೋರ್ಟ್ ಮತ್ತು DPR ಸಂಬಂಧಪಟ್ಟಂತೆ ಬೇಕಾಗಿರ್ತಕ್ಕಂಥ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ನ ರಾಜ್ಯ ಸರ್ಕಾರ ತೆಗೆದುಕೋಬೇಕಾಗಿದೆ. ಈ ರಾಜ್ಯ ಸರ್ಕಾರ NGET ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಕೊಟ್ಟಿರೋದ್ರ ವಿರುದ್ಧವಾಗೂ ಸಹ ತಮಿಳುನಾಡು ಸರ್ಕಾರ ಇದಕ್ಕೆ ರಿಟ್ ಅಪೀಲ್ ಹೋಗಿದೆ. ಇದ್ರ ವಿರುದ್ಧವಾಗಿ ರಾಜ್ಯ ಸರ್ಕಾರ ಒಂದು ಇಂಟೀರಿಯಂ ಅಪ್ಲಿಕೇಶನ್ ಹಾಕಿ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ಗೆ ರಾಜ್ಯ ಸರ್ಕಾರ ಪ್ರಯತ್ನ ಪಡಬೇಕೇ ಹೊರತು ಇಲ್ಲ ಇದು ಮೋದಿ ಸರ್ಕಾರ ಪರ್ಮಿಷನ್ ಕೊಡಬೇಕು, ಅವ್ರ ಪರ್ಮಿಷನ್ ಕೊಡಬೇಕು ಅನ್ನೋದು ನೀವು ಇಷ್ಟೊತ್ತವರೆಗೂ ಹೇಳಿದ್ದು ಇಲ್ಲಿವರೆಗೂ ಏನಾಗಿದೆ ಅನ್ನೋದ್ರ ಡೀಟೇಲ್ಸ್ ಇದನ್ನ ಅನೇಕ ಬಾರಿ ನಾವು ಹೇಳಿದೀವಿ ಕೂಡ. ಬಟ್ ಯಾರಿಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ನಾನು ಇಂಟ್ರಪ್ಟ್ ಮಾಡಲಿಲ್ಲ ಸರ್. ಬಟ್ ಈಗಿರೋದು ಖುದ್ದು ಜಲಶಕ್ತಿ ಮಂತ್ರಿಗಳ ಸಲಹೆ ಮೇರೆಗೆ ಹೀಗೊಂದು ಮಾತುಕತೆ ಪಾಸಿಬಲ್ ಆಗುತ್ತೆ ಅನ್ನೋಂಗಿದ್ರೆ ಮಾಡ್ಕೊಳ್ಳಿ ಅನ್ನೋ ಮಾತಿನ ಮೇರೆಗೇನೆ ವಿಜಯ್ ಅವರು ಪತ್ರ ಬರೀತಾರೆ. DK ಶಿವಕುಮಾರ್ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಒಂದು ಮಾತುಕತೆ ಮಾಡುವ ಹಂತಕ್ಕಾದ್ರೂ ರಾಜ್ಯಗಳು ಮುಂದಾಗ್ತಿದೆಯಲ್ಲ ಅನ್ನೋದು ಕಾಂಗ್ರೆಸ್ನ ಗೆಲುವಾಗುತ್ತೆ ಸರ್. ಬಿಜೆಪಿಗೂ ಅವಕಾಶ ಇದ್ದಾಗ ಮಾಡಲಿಲ್ಲ. ಕೇಂದ್ರ ಸರ್ಕಾರದ ಕೈಯಲ್ಲಿರ್ತಕ್ಕಂಥ ಕೆಲವೊಂದಷ್ಟು ಕ್ಲಿಯರೆನ್ಸ್ಗಳನ್ನ ಈಗಲೂ ಕೂಡ ತಿರುಗಿ ನೋಡ್ತಿಲ್ಲ. ಈ ಅಪವಾದ ಬಿಜೆಪಿ ಪಾಲಿಗೆ ಉಳಿದು ಬಿಡುತ್ತೆ. ಕೇಂದ್ರ ಸರ್ಕಾರ ಕ್ಲಿಯರ್ ನೋಡಿ, NGT ಕ್ಲಿಯರೆನ್ಸ್ ಕೊಟ್ಟ ಮೇಲೆ ಅವ್ರು ರಿಟ್ ಅಪೀಲ್ ಹೋಗಿರೋದು ಯಾರು, ತಮಿಳುನಾಡು ಸರ್ಕಾರ. ಅದಕ್ಕೆ ಇವ್ರು ಕೌಂಟರ್ ಏನ್ ಮಾಡಿದ್ದಾರೆ, ಅದಕ್ಕೆ ಇವಾಗ ಮಾತುಕತೆ ನಡೆಸುವಂತದ್ದು ವೆಲ್ ಅಂಡ್ ಗುಡ್. ಯಾವುದೇ ನೀರಾವರಿ ವಿಚಾರಗಳು ಒಂದು ಮಾತುಕತೆ DK ಶಿವಕುಮಾರ್ ಅವರು ಒಂದು ಹೆಜ್ಜೆ ಯಶಸ್ವಿಯಾಗಿ ಮುಂದಿಡ್ತಿದ್ದಾರೆ ಅನ್ನೋದನ್ನ ನೀವು ಕೂಡ ಒಪ್ತೀರಿ? ಖಂಡಿತ ಅದನ್ನ ನಾವು ಸ್ವಾಗತ ಮಾಡ್ತೀವಿ. ಮಾತುಕತೆ ಕರುಣಾನಿಧಿ ಅವರು ಇದ್ದಾಗಲೂ ಒಂದು ಸಲ ಇಲ್ಲಿ ಚರ್ಚೆಗೆ ಅವರು ಬಂದು ಮಾತುಕತೆ ನಡೆಸಿರ್ತಕ್ಕಂಥ ನಿದರ್ಶನ ಇದೆ. JH ಪಟೇಲ್ ಇದ್ದಾಗ ನಿದರ್ಶನ ಇದೆ. ಮಾಡಬಾರ್ದು ಅಂತಿಲ್ಲ, ಮಾಡ್ಲಿ, ನಾವು ಸ್ವಾಗತ ಮಾಡ್ತೀವಿ. ಆದರೆ
ನಾವು ಅದಕ್ಕೆ ಬೇಕಾಗಿರ್ತಕ್ಕಂಥ ಪೇಪರ್ ಕ್ಲಿಯರೆನ್ಸು ಕೋರ್ಟಲ್ಲಿ ಇರ್ತಕ್ಕಂಥದ್ದು ನಾವು ಕ್ಲಿಯರ್ ಮಾಡ್ಕೊಂಡು ಮಾತುಕತೆ ಕರೆಸ್ಲಿ, ಸರಿ. ಮಾತುಕತೆ ನಡೆಸ್ತಾರ 3ನೇ ತಾರೀಕು ನಡೆಸ್ಲಿ. ಈ ಮೀನ್ ವೈಲ್ ನೀವು ಸುಪ್ರೀಂ ಕೋರ್ಟಲ್ಲಿ ಇರ್ತಕ್ಕಂಥ ಪೆಂಡಿಂಗ್ ಅಪ್ಲಿಕೇಶನ್ಸ್ ಕ್ಲಿಯರೆನ್ಸ್ಗೆ ಇವರು ಏನು ಮಾಡಬೇಕು ಅನ್ನತಕ್ಕಂಥದ್ದು ದಯಮಾಡಿ ಅದ್ರ ಕಡೆ ಗಮನ ಕೊಟ್ಟು, ಏನು ಅಧಿಕಾರಿಗಳಿದ್ದಾರೆ ಅದಕ್ಕೋಸ್ಕರ ಲಾಯರ್ಗಳಿದ್ದಾರೆ, ಸರ್ಕಾರ ದುಡ್ಡು ಕೊಟ್ಟು ಇಟ್ಕೊಂಡಿದೆ, ಮಾಡಲಿ ಅದನ್ನೂ ಪ್ರೋಸೆಸ್ ಜೊತೆನೇ ಮಾಡಲಿ ಅನ್ನತಕ್ಕಂಥ ನಮ್ಮ ಅಭಿಪ್ರಾಯ. ಆಯ್ತು ಮಂಜು ಕಿರಣ್